ಅಮ್ಮ ಏನು ನೀನ್ ನಮ್ಮ ಅತ್ತಿಗೆನ ಅಮ್ಮ ಅಂತ ಕರಿತಿದ್ಯಾ? ಹೌದು, ಇವರು ನನ್ನ ಅಮ್ಮನೇ ಅಲ್ವಾ? ಅಪ್ಪ ಅಮ್ಮ ಅಂತ ಕರೆಯೋದಕ್ಕೆ ಅಧಿಕಾರ ಇರೋದು ಸ್ವಂತ ಮಕ್ಕಳಿಗೆ ಮಾತ್ರ. ನೀನ್ ಯಾವತ್ತೂ ನಮ್ ದೀಪ ಆಗಕ್ ಸಾಧ್ಯನೇ ಇಲ್ಲ. ಸರಿಯಾಗಿ ಹೇಳಿದ್ರಿ ಅತ್ತೆ. ದೀಪ ಅವ್ರ ಜಾಗನ ಯಾರು ತುಂಬಕ್ಕಾಗಲ್ಲ. ನೀ ಮೆಹಂದಿ ಹಾಕ್ಸ್ಕೊತಿದ್ಯಲ್ಲ, ಹೋಗಿ ಹಾಕ್ಸ್ಕೋಕು. ಹೋಗು ಹೋಗು. ಚಿರು, ಅವಳಾದ್ಮೇಲೆ ನೀನು ಹಾಕ್ಸ್ಕೊಳ್ಳೋ. ಅದೆಲ್ಲ ಆಗಲ್ಲ ಚಿಕ್ಕಪ್ಪ. ನನ್ನ ಸುಂದ್ರಿ ಇಲ್ಲೇ ಅವಳೆ. ಏನ ನಾನ್ ನಿಮ್ಗೆ ಮೆಹಂದಿ ಹಚ್ಲಾ? ಓ, ನಿಮಗೆ ಇದೆಲ್ಲ ಬಿಡ್ಸೋದಕ್ ಬರುತ್ತಾ? ಈವೆಂಟ್ ಮ್ಯಾನೇಜರ್ ಅಂದ್ರೆ ಚಪ್ರದ ಮುಂದೆ ರಂಗೋಲಿ ಹಾಕೋದ್ರಿಂದ ಹಿಡಿದು ಮದುವೆಲ್ಲ ಮುಗಿದ್ಮೇಲೆ ಚಪ್ರ ಬಿಚ್ಚೋರ್ಗೂ ಗೊತ್ತಿರ್ಬೇಕು. ನಿಮ್ ಸುಂದರವಾದ ಕೈಗೆ ಮೆಹಂದಿ ಹಾಕಿ ಇನ್ನೂ ಸುಂದರವಾಗಿ ಕಾಣಿಸೋ ತರ ಮಾಡೋ ಭಾಗ್ಯ ಕೊಡ್ತೀರಾ? ಅಟ್ಲೀಸ್ಟ್ ದಿಶಾ ಅಂತ ಬರ್ಸ್ಕೋಬಾರೋ. ಏನಮ್ಮ, ಇವನ್ ಕೈ ಮೇಲೆ ದಿಶಾ ಅಂತ ಬರಿಯಮ್ಮ. ಬರಿ ಬರಿ. ಬೇಡ, ಬರ್ಸ್ಕೊಳೋ. ಒಂದ್ ನಿಮಿಷ ಕೊಡಿ. ತಗೊಳ್ಳಿ. ಬರ್ಕೊಂಡಿದ್ದೀನಿ. ಅಲ್ಲಮ್ಮ ಸೌಂದರ್ಯ, ಮದುವೆಗೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಾಗಿದೆ, ಆದರೆ ರಿಷನ್ ಕಡೆಯಿಂದ ಅವ್ರ ತಂದೆ ತಾಯಿ ಬಂದಿಲ್ಲ. ಅವ್ರು ಯಾರು, ಎಲ್ಲಿದ್ದಾರೆ ಒಂದೂ ಗೊತ್ತಿಲ್ಲ. ದಾರೆ ಏರ್ಕೊಡೋದು ಯಾರು? ಏನಿದೆ ಎಲ್ರ ಮುಂದೆ? ದಿಶಂಗೆ ನಾನಿಲ್ವಾ? ನಾನು ದಾರೆ ಏರ್ಕೊಡ್ತೀನಿ. ಏನಮ್ಮ ಹೇಳ್ತಾ ಇದೀಯಾ? ನೀನ್ ದಾರೆ ಇರ್ಬೇಕು ಅಂದ್ರೆ ಗುರು ಇರ್ಬೇಕು. ಗುರು ಇಲ್ವಲ್ಲ. ಗಂಡ ಹೆಂಡತಿ ಇಬ್ರು ಜೊತೆಯಾಗಿ ನಿಂತ್ಕೊಂಡು ದಾರೆ ಎತ್ಕೊಡ್ಬೇಕು. ದಿಶಾ, ನಿಮ್ ತಂದೆ ತಾಯಿಯಲ್ಲಿ? ಅದು ದಿಢೀರಂತ ಮ್ಯಾರೇಜ್ ಫಿಕ್ಸ್ ಆಯ್ತಲ್ವಾ, ದುಬೈಯಿಂದ ಬರೋದು ಕಷ್ಟ ಆಯ್ತು. ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ವಾರ್ ಝೋನ್ ಅಲ್ವಾ? ಏ ಹುಡುಗಿ, ನಿನ್ ಹೆಸರೇನು ಹೇಳ್ದೆ? ದಿಶಾ ಅಲ್ವಾ? ನೀನೇನು ಯೋಚನೆ ಮಾಡಬೇಡ. ನೀನು ತುಂಬಾ ಅದೃಷ್ಟ ಮಾಡಿದೀಯಾ. ನಮ್ಮ ಅಣ್ಣನೇ ಹೇಳಿದಾನೆ, ಅತ್ತಿನ ಜೊತೆ ಕೂರಿಸ್ಕೊಂಡು ನಿನ್ನನ್ನ ದಾರೆ ಏರ್ಕೊಡ್ತೀನಿ ಅಂತ. ಹಾ, ಮುಹೂರ್ತ ಕರೆಕ್ಟಾಗಿ ಬರ್ತಾನೆ ನಮ್ಮಣ್ಣ. ಹೌದಾ? ಥ್ಯಾಂಕ್ಸ್ ಅಮ್ಮ. ಸಾರಿ ಆಂಟಿ, ನಿಮ್ಗೆ ತುಂಬ ದೊಡ್ಡ ಮನ್ಸು. ಹೌದಮ್ಮ, ನಮ್ ಬೀಗರ ಮನ್ಸು ತುಂಬಾ ದೊಡ್ಡದು. ನಮ್ ದೀಪೋ ತರಾನೇ. ಪೊಲೀಸಪ್ಪ, ನೀನಿಲ್ದೆ ನನ್ನ ಮದ್ವೆ ಆಗ್ತಿದ್ದೀನಲ್ವಾ? ಆ ಮದ್ವೆಲ್ ಸಿಗದೆ ಇರೋ ಸಂಭ್ರಮ ಈ ಮದ್ವೆಲ್ ಸಿಗ್ತಿದೆಯಲ್ಲ, ಎಂಜಾಯ್ ಮಾಡು. ಜಗತ್ನಲ್ಲಿ ಯಾರಿಗೂ ಸಿಗದೆ ಇರೋ ಭಾಗ್ಯ ಇದು. ಹಸ್ಬೆಂಡ್ ಮನ್ಸೇ ಸರಿ ಇಲ್ದೆ ರಗ, ಎಂಥ ಭಾಗ್ಯ ಪೊಲೀಸಪ್ಪ. ಮಗಳೇ, ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗ್ಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು. ಅಂತ ಪಾಂಡವರಿಗೆ, ಶ್ರೀರಾಮಚಂದ್ರನಿಗೆ ಅಜ್ಞಾತವಾಸ, ವನವಾಸ ಯಾವುದು ತಪ್ಪಲಿಲ್ಲ. ಇನ್ನು ನಾವ್ಯಾವ ಲೆಕ್ಕ ಮಗ? ನೀನ್ ಅನ್ಕೊಂಡ ಹಾಗೆ
ಆ ಮನೆ ಉಳಿಲೇಬೇಕು ಅನ್ನೋದಾದ್ರೆ ಇದನ್ನೆಲ್ಲ ನೀ ಸಹಿಸ್ಕೊಳ್ಳೇಬೇಕು. ನೋಡು, ನಾಳೆ ಬರ್ತೀನಿ, ಹುಷಾರು. ಏನೇ ಬಂದ್ರು ಧೈರ್ಯವಾಗಿ ಎದುರಿಸು ಮಗಳೇ, ನಾನಿದ್ದೀನಿ. ಪೊಲೀಸಪ್ಪ, ಈ ದೀಪನ್ಗೆ ನಿನ್ನ ಜೊತೆ ಮಾತಾಡಿ ತುಂಬ ಸಮಾಧಾನ ಆಯ್ತು. ನೀನು ಬರೋಕ್ಕೆ ಕಾಯ್ತಾ ಇರ್ತೀನಿ. ನೀವೇ ದಿಶಾ, ನೀವೇ ದೀಪ ಅಲ್ವಾ? ನಂಗೆಲ್ಲ ಗೊತ್ತಾಗೋಯ್ತು. ಬಂದಿರೋ ಕೆಲಸನ ಮಾಡಿ. ದೀಪ ಅಂತೆ, ದಿಶಾ ಅಂತೆ. ಅಲ್ಲ, ಇಲ್ಲಿ ಡಬಲ್ ಆಕ್ಟಿಂಗ್ ಸಿನಿಮಾ ನಡೀತಿದ್ಯಾ? ಯಾರು ನಿಮ್ಮನ್ನು ಮ್ಯಾನೇಜರ್ ಮಾಡಿದ್ರು? ಬನ್ನಿ. ನೀನು ಯಾಕೆ ಬಂದೆ? ನಿನಗೆ ಊಟ ಕೊಡೋದಕ್ಕೆ. ಯಾರ್ಯಾರೋ ತಂದ್ಕೊಡೋ ಬಿಟ್ಟು ಊಟ ಅಂತ ತಿನ್ನೋ ಅಭ್ಯಾಸ ನನಗಿಲ್ಲ. ಸರಿ ಆಯ್ತು, ದುಡ್ಡು ಕೊಟ್ಬಿಟ್ಟೆ ತಿನ್ನು. ಎಷ್ಟು? ನಿನ್ಗೋಸ್ಕರ 1 ಪ್ಲೇಟಿಗೆ 50 ರೂಪಾಯಿ ಅಷ್ಟೇ. ನನ್ಗೆ ಊಟ ನನ್ಗೆ. ಏನೋ ಮಂಜ, ಯಾವಾಗ್ಲೂ ನಂಗೆ ಅಂತ ಹೇಳ್ತಿರ್ತೀಯಲ್ಲೋ. ಅಯ್ಯೋ, ನರ್ಸಿಂಗ್ ಮಾತ್ರ ಊಟ ಹಾಕ್ತೀರಾ? ನನಗೂ ಹೊಟ್ಟೆ ಹಸಿದೆ, ನನಗೂ ಊಟ ಹಾಕಿ. ಹೊಟ್ಟೆ ಹಸರಿಗೆ ಊಟ ಹಾಕಿದ್ರೆ ದೇವ್ರಿಗೆ ಊಟ ಹಾಕ್ದಂಗಂತೆ. ವಾಹ್, ಎಂತ ಮಾತು ಹೇಳ್ದೆ. ನಿನ್ಗೋಸ್ಕರ ನಾನು ಏನು ಚಾರ್ಜ್ ಮಾಡಲ್ಲ, ಫ್ರೀಯಾಗಿ ತಿನ್ನು. ಕೂತ್ಕೋ. ಇವಾಗ ತಗೊಂಬನ್ನಿ ನರಸಿಂಹ. ಇತ್ತೀಚೆಗಷ್ಟೇ ಡಿವೋರ್ಸ್ ಕೊಟ್ಟಿದ್ದೀನಿ. ಈಗ ಊಟ ತಗೊಂಡ್ಬರ್ತಾ ಇದೆಯಾ? ಏನಿದೆಲ್ಲ ನಿನ್ನ ಡ್ರಾಮಾ? ಇದು ಡ್ರಾಮಾ ಅಲ್ಲ, ನನಗೆ ನಿನ್ ಮೇಲಿರೋ ಪ್ರೇಮ. ಅಪ್ಪ ಅಮ್ಮ ಇಲ್ಲದೆ ಇರ್ಬೇಕಾದ್ರೆ ಅನ್ಹೆಲ್ದಿ ಫುಡ್ನ ತಿಂದ್ರೆ ನಿನ್ ಹೆಲ್ತ್ ಬಗ್ಗೆ ಕೇರ್ ಮಾಡೋರು ಯಾರು? ನಾನಿದ್ದೀನಲ್ಲ. ಬೆಳಿಗ್ಗೆ 90 ಹೊಡ್ಕೊಂಡು ಟೈಟ್ ಆಗಿರೋ ನೀನು ನರಸಿಂಹನ್ ಬಗ್ಗೆ ಕೇರ್ ಮಾಡ್ತೀಯಾ? ನೋಡು, ಅವನು ನನ್ನ ಫ್ರೆಂಡು. ಅವನ ಬಗ್ಗೆ ಕೇಳೋವಾಗ ಮಾತ್ರ ಅವಶ್ಯಕತೆ ಇಲ್ಲ. ನೀನು ಊಟ ತಂದಿದ್ಯಲ್ವಾ, ತಗೋ, 100 ರೂಪಾಯಿ 2 ಪ್ಲೇಟ್. ಊಟ ಮಾಡು. ಅನ್ಲಿಮಿಟೆಡ್ ತಾನೆ? ಅಫ್ಕೋರ್ಸ್, ಎಷ್ಟು ಬೇಕಾದ್ರೂ ತಿನ್ನು. ಹಾ. ನಾನೇ ಕುಡಿತೀನಿ. ತಗೋ, ನೀರ್ ಕುಡಿ. ನಾವೇ ಹಾಕೋಬೇಕಾ? ಹಾಕೊಡೋದಿಲ್ವಾ? ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ. ನನ್ ಸಾಕು. ನನಗೆ ಹಾ, ಇನ್ನು ಹಾಕ್ತೀನಿ. ತಗೋ. ಸಾಕು.